ಆಗಿದ್ದಂಥ ಪುಟ್ಟ ಮಕ್ಕಳು. ಅಶ್ವಿನಿ ಅವರ ತಮ್ಮನನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ, ನೋಡ್ಕೊಂಬ. ಗುಡ್ಡ ಕುಸಿತದಿಂದ ಮೊಂಟೆಪದು ಗ್ರಾಮದಲ್ಲಿ ನಿನ್ನೆ 3 ಜನ, ಒಂದೇ ಮನೆಯ 3 ಜನ ಹತ್ರಾಗಿ ಏನು ಸಾವನ್ನಪ್ಪಿರುವಂಥದ್ದು. ಈ ಒಂದು ಘಟನೆ ಸಂಬಂಧಪಟ್ಟಂತೆ ಈಗ ಏನು ಅಶ್ವಿನಿ ಅಂತ ಬದುಕಿ ಆಚೆ ಬಂದರು, ತನ್ನ ಮಕ್ಕಳನ್ನು ಕಳೆದುಕೊಂಡು ಅಶ್ವಿನಿ ಅವರು ಬದುಕಿ ಆಚೆ ಬಂದರು. ಅವರ ತಮ್ಮ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರುವಂಥದ್ದು. ಈಗ ಅವರು ನಮ್ಮ ಜೊತೆ ಇದ್ದಾರೆ. ಯಾಕೆ ಒಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಮತ್ತು ಯಾರ್ಯಾರ ವಿರುದ್ಧ ದೂರು ನೀಡಿದ್ದಾರೆ ಅನ್ನೋ ಬಗ್ಗೆ ಈಗ ನಾವು ಅವ್ರನ್ನ ಮಾತಾಡ್ಸೋಣ. ಸರ್, ತಮ್ಮ ಹೆಸರೇನು ಮತ್ತು ತಾವು ಈ ಒಂದು ಘಟನೆ ಬಗ್ಗೆ ದೂರು ನೀಡಿದ್ದೀರಾ, ಏನು ವಿಚಾರ? ಅಂದರೆ ಅಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ರಸ್ತೆಯನ್ನು ನಿರ್ಮಾಣ ಮಾಡುವಾಗ ಅವರು ಅಟ್ಲೀಸ್ಟ್ ಒಂದು ಸಾಯಿಲ್ ಆದರೂ ಟೆಸ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಸಿವಿಲಲ್ಲೇ ಇದೆ, ನಾನು ಕೂಡ ಒಬ್ಬ ಸಿವಿಲ್ ಇಂಜಿನಿಯರ್ಸ್ ಬಂದು ಸಾಯಿಲ್ ಟೆಸ್ಟ್ ಮಾಡಿ ಅದರದ್ದು ಸ್ಟ್ರೆಂತ್ ಎಷ್ಟಿದೆ, ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೋದಾ ಅದೆಲ್ಲ ನೋಡಬೇಕು. ಅದೆಲ್ಲ ನೋಡಿದಾದ್ಮೇಲೆ ರಸ್ತೆ ನಿರ್ಮಾಣ ಮಾಡಬೇಕು. ಇಷ್ಟವು ಗೊತ್ತಿದ್ದರೂ ಅವರು ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಇದರ ಬಗ್ಗೆ ನಾನೊಂದು ಕಂಪ್ಲೇಂಟ್ ಕೊಡೋಕ್ಕೆ ನಿನ್ನೆ ಕೊಣಾಜೆ ಸ್ಟೇಷನ್ಗೆ ಹೋದೆ. ಅವರು ನಮ್ಮ ಕಂಪ್ಲೇಂಟನ್ನು ತೆಗೆಯೋಕ್ಕೆ ರೆಡಿ ಇರಲಿಲ್ಲ. ಅವರು ಹೇಳ್ತಿದ್ದಾರೆ ನಾನು ಜಸ್ಟ್ ಪಿಟಿಷನ್ ಕೊಡ್ತೇನೆ, FIR ಮಾಡಲ್ಲ ಅಂತ. ಯಾಕೆ FIR ಮಾಡಲ್ಲ? ನಮಗೊಂದು ಇಷ್ಟು ಅನ್ಯಾಯ ಆಗಿದೆ, ಒಂದು ನ್ಯಾಯ ಬೇಡವಾ? ಪಿಟಿಷನ್ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಹೇಳ್ತಿದ್ದಾರೆ 15 ದಿವಸ ಆದರೂ FIR ಮಾಡ್ಬೋದು, 10 ದಿವಸ ಆದರೂ FIR ಮಾಡಬೇಕು. ನಾವು FIR ಮಾಡೋಕ್ಕೆ ಅಷ್ಟೊಂದು ದಿವಸ ಕಾಯಬೇಕಾ ಸರ್? ಕಾರಣ ಏನು ಹೇಳ್ತಿದ್ದಾರೆ? ಕಾರಣ ಏನು ಹೇಳ್ತಿಲ್ಲ. ಅವ್ರು ಹೇಳ್ತಿದ್ದಾರೆ ನಾವು ಒಂದು ಕಂಪ್ಲೇಂಟ್ ತಗೊಂಡಿದ್ದೇವೆ, ಒಂದು FIR ಆಗಿದೆ. ನೀವು ಯಾರ ವಿರುದ್ಧ ದೂರು ನೀಡಿದ್ರೆ ಪರ್ಟಿಕ್ಯುಲರ್? ಪಂಚಾಯತ್ ಅವರ ವಿರುದ್ಧ, ಮತ್ತು ಅದರದ್ದು ಇಂಜಿನಿಯರ್ ಮಾಡಿದ ಕೆಲಸ, ಮತ್ತು ಇವರು ಕಾಂಟ್ರಾಕ್ಟರ್ ಅವರ ವಿರುದ್ಧ ಎಲ್ಲ ಕಂಪ್ಲೇಂಟ್ ಮಾಡಿದ್ದೇನೆ ಸರ್. ಮೊಂಟಪದು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಮಕ್ಕಳು ಮತ್ತು ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ. ಅಶ್ವಿನಿ ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಒಂದು ನ್ಯಾಚುರಲ್ ಆಗಿ ಆಗಿರುವಂಥದ್ದಲ್ಲ. ಮೊಂಟಪದು ಸೀತಾರಾಮ ಅವರ ಮನೆಯ ಹಿಂದೆ ಗುಡ್ಡ ಏನಿತ್ತು, ಆ ಗುಡ್ಡದ ಮೇಲೆ ಮಾಡಿರುವಂಥ ಒಂದು ಕಾಂಕ್ರೀಟ್ ರಸ್ತೆ, ಅವೈಜ್ಞಾನಿಕವಾಗಿ ಕಾಂಕ್ರೀಟ್ ರಸ್ತೆ ಮಾಡಿರುವಂಥದ್ದೇ ಇವತ್ತು ನಮ್ಮ ಕುಟುಂಬದ ಸದಸ್ಯರಿಗೆ ಈ ಒಂದು ಗತಿ ಬರಲಿಕ್ಕೆ ಕಾರಣ ಅನ್ನುವಂಥದ್ದು ತೇಜುಕುಮಾರ್ ಅವರು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಕೊಣಾಜೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿ ಕಾನೂನು ಸಮರಕ್ಕೂ ಕೂಡ ಇಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಮಂಗಳೂರು.